ಹಾಯ್. ನಿಮ್ಮನ್ನ ಲಾಸ್ಟ್ ಟೈಮ್ ನೋಡುವಾಗ ನಿಮ್ಮ ಕಾಂಪ್ಲೆಕ್ಷನ್ ಈ ತರ ಇರ್ಲಿಲ್ಲ. ಈ ಸತಿ ನೋಡ್ಬೇಕಾದ್ರೆ ಇನ್ನು ಕಾಂಪ್ಲೆಕ್ಷನ್ ಬ್ರೈಟ್ ಆದಾಗಿದೆ. ಏನ್ ಮಾಡಿದ್ರಿ ನೀವು? ನಾನು ಆಕ್ಚುಲಿ ಸ್ವಲ್ಪ ದಿನದಿಂದ ಗ್ಲೂಟೋಥಯಾನ್ IV ತಗೊಳ್ತಾ ಇದ್ದೆ. ಬಟ್ ಇವಾಗ ಅದನ್ನ ಸ್ಟಾಪ್ ಮಾಡಿದೀನಿ. ಯಾಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ನನ್ಗೆ. ಹಾಗಾಗಿ ಸ್ಟಾಪ್ ಮಾಡ್ಬಿಟ್ಟಿದೀನಿ. ಅದಕ್ಕೆ ನನ್ನ ಕಾಂಪ್ಲೆಕ್ಷನ್ ಸ್ವಲ್ಪ ಚೆನ್ನಾಗಾಗಿತ್ತು. ಓಕೆ ಓಕೆ ಓಕೆ. ಆಕ್ಚುಲಿ ನೀವು ಗ್ಲೂಟಾಥಯಾನ್ IVನೇ ತಗೊಳ್ಬೇಕಾಗಿಲ್ಲ. ಗ್ಲೂಟಾಥಯಾನ್ ನಮ್ಮ ನ್ಯಾಚುರಲ್ ಆಗಿ ನಮ್ಮ ಲಿವರ್ ಅಲ್ಲಿ ತನ್ನೇ ಪ್ರೊಡ್ಯೂಸ್ ಆಗ್ತದೆ. ಆದ್ರೆ ಅದನ್ನ ಸಪೋರ್ಟ್ ಮಾಡುವಂತಹ ಪೋಷಕಾಂಶಗಳನ್ನ ನಾವು ಕೊಡಬೇಕಾಗ್ತದೆ. ಈಗ ನಾವು ಹೆಚ್ಚಾಗಿ ನಮ್ಮ ಡಯಟ್ ಅಲ್ಲಿ ಮೊಟ್ಟೆ ಮತ್ತೆ ಕೋಳಿ ಮಾಂಸ ಮತ್ತೆ ಹಾಲು ಚೀಸ್ ಈ ತರದನ್ನೆಲ್ಲ ನಾವು ಆದಷ್ಟು ಇನ್ಕ್ಲೂಡ್ ಮಾಡಿದ್ರೆ ನ್ಯಾಚುರಲ್ ಆಗಿ ನಮ್ಮ ಲಿವರ್ ಇಂದ ಗ್ಲೂಟಾಥಯಾನ್ ಪ್ರೊಡ್ಯೂಸ್ ಆಗ್ತದೆ. ನೀವು IVನೇ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬರೀ ಇಷ್ಟೇ ಆಹಾರ ತಗೊಂಡ್ರೆ ಸಾಕಾ? ನ್ಯಾಚುರಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮತ್ತೇನಾದ್ರೂ ಮಾಡ್ಬೇಕಾಗತ್ತಾ? ಇಷ್ಟೇ ಆಹಾರ ತಗೊಂಡ್ರೆ ಸಾಲದು. ನಿಮ್ಮ ಲಿವರ್ನ ಆರೋಗ್ಯ ಮೊದಲಿಗೆ ಕರೆಕ್ಟ್ ಆಗಿರ್ಬೇಕು. ಫ್ಯಾಟಿ ಲಿವರ್ ಇದ್ದುಕೊಂಡು ನಿಮಗೆ ಇದರ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಫ್ಯಾಟಿ ಲಿವರ್ ಅನ್ನ ನಾವು ಮೊದಲಿಗೆ ಕಡಿಮೆ ಮಾಡ್ಬೇಕು. ಫ್ಯಾಟಿ ಲಿವರ್ ಅನ್ನ ನಾವು ಹೆಚ್ಚಾಗಿ ನಮ್ಮ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಗಳನ್ನ ಕಡಿಮೆ ಮಾಡಿ ನಂತರ ಸೆಲೆನಿಯಂ ಮತ್ತೆ ವಿಟಮಿನ್ C ಜಾಸ್ತಿ ಉಳ್ಳಂತಹ ಅಂದ್ರೆ ಪೇರಳೆ, ಆರೆಂಜ್, ಮುಸಂಬಿ ಮತ್ತೆ ಲೆಮನ್ ಈ ತರದನ್ನೆಲ್ಲ ಜಾಸ್ತಿ ನಮ್ಮ ಊಟದಲ್ಲಿ ಸೇರಿಸಿಕೊಳ್ಳುವಂಥದ್ದು. ಮತ್ತು ಸೆಲೆನಿಯಂ ನಮ್ಗೆ ಆದಷ್ಟು ನಟ್ಸ್ ಮತ್ತೆ ಸೀಡ್ಸ್ ಗಳಲ್ಲಿ ದೊರೆಯುತ್ತದೆ.